ನಾರಾಯಣ ನಾರಾಯಣ ಎಂಬುದಾಗಿ ಹೇಳಿ ನಾರದ ಮಹತ್ವರಾದರೂ ಕೂಡ ಕೈಲಾಸದಲ್ಲಿ ನಾರದ ಮಹತ್ವರನ್ನು ಕಂಡಂತಹ ಚೋಳ ಮಹಾರಾಜ ಓಡೋಡಿ ಬಂದಿದ್ದಾನೆ. ಗುರುಗಳ ಪಾದವನ್ನ ಬಾಗಿ ತಪ್ಪಿಕೊಂಡಿದ್ದಾನೆ. ಗುರುಗಳ ಪಾದವನ್ನ ತನ್ನ ಎರಡು ಕೈಗಳಿಂದ ಬಾಗಿ ತಪ್ಪಿಕೊಂಡು ಗಳ 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 ಗಳನ ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಪರಮಾತ್ಮ ನಾನು ಮಾಡಿದಂತಹ ದಾನ ಧರ್ಮಗಳ ತರುವಾಯವಾಗಿ ಎಲ್ಲ ಬೆನ್ನಿನಲ್ಲಿಯಾದ ಒಂದು ಬೆನ್ನುಕುನಿ ಗಾಯವಾಗಿದ್ದೀಯಲ್ಲ ಪರಮಾತ್ಮ ಎಂಬುದಾಗಿ ಹೇಳಿದಾಗ ನಾನು ಮಹತ್ವರಾದ್ರೆ ಹೇಳಿದ್ರಪ್ಪ, ಈಗಾದ್ರೂ ಯಾವ ರೀತಿಯಾದಂತಹ ಕಷ್ಟವನ್ನು ಪಡ್ತೀರ ಕಡೆಯ ಹಿಂದೆ ಉಜ್ಜಯಿನಿ ಪಟ್ಟಣದ ಅರಸರಾದಂತಹ ರಾಜ ವಿಕ್ರಮನು ಪಟ್ಟಿರತಕ್ಕಂತಹ ಕಷ್ಟದಲ್ಲಿ ಒಂದು ಹೇಳಿನ ಮನೆಯಷ್ಟೇ ಆಗಲಿ, ಸಾಸಿವೆ ತುಳುಕಿನಷ್ಟೇ ಆಗಲಿ ನಿನ್ನ ಕಷ್ಟವನ್ನು ಪಟ್ಟಿಲ್ಲ ಎಂಬುದಾಗಿ ಹೇಳಿದಾಗ ಎಂಬುದಾಗಿ ಹೇಳಿದಾಗ ಸತ್ಯ ಚೋಳ ರಾಜನಾಗುತ್ತಿದ್ದ ಗುರುದೇವ, ರಾಜನಾದಂತಹ ವಿಕ್ರಮ ಮಹಾರಾಜರಾದರೂ ಕೂಡ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾರೆ, ಏತಕ್ಕೋಸ್ಕರವಾಗಿ ಕಷ್ಟವನ್ನು ಪಟ್ಟಿದ್ದಾರೆ, ಆತನಿಗೆ ಕಷ್ಟ ಕೊಟ್ಟಂತಹ ಪುಣ್ಯಾತ್ಮನಾರು ಎನ್ನುವುದನ್ನು ಸಾಂಗೋ ಭಾಂಗವಾಗಿ ತಿಳಿಸಿ ಎಂಬುದಾಗಿ ಹೇಳಿದಾಗ ಸತ್ಯ ಚೋಳ ಮಹಾರಾಜರಿಗಾದರೂ ಕೂಡ ಸ್ನಾನ ವಂದ್ಯಾದಿಗಳನ್ನು ಮಾಡಿಸಿ ಒಂದು ಹಾರದ ವೃಕ್ಷದ ಕೆಳಗಡೆ ಕೂರಿಸಿಕೊಂಡು ಅಂದಿನ ದಿವಸ ನಾರ ಮಹತ್ವರಾದರೂ ಕೂಡ ಆ ರಾಜ ವಿಕ್ರಮನ ಕಥಾಮೃತವನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿವಸ ಇವರ ಸಂಕುಟದಲ್ಲಿ ಆ ರಾಜ ವಿಕ್ರಮನ ಕಥಾಮೃತವನ್ನು ಹೇಳುತ್ತಾ ಆ ಭಗವಂತ ಭಾರತವರ ಕೃಪೆಗೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ಶಿವಧ್ರಮಾನ ಗೋವಿಂದ ಗೋವಿಂದ
ತ್ರೇತಾಯುಗ ತೇಸ್ರಾಯುಗ ದ್ವಾಪರಾಯುಗ ಆವಿರುವುದೇ ಕಲಿಯುಗ. ಕಲಿಯುಗದ 21ನೇ ಶತಮಾನದಲ್ಲಿ ಆದ್ರೂ ಕೂಡ ಕಲಿಯುಗದ 21ನೇ ಶತಮಾನದಲ್ಲಿ ಆದ್ರೂ ಕೂಡ ನಾವಾದ್ರೂ ಕೂಡ ಕಾಲವನ್ನು ಗೆಲ್ತಾ ಇದ್ದೀವಿ. ಹಿಂದೆ ಇದೇ ಕಲಿಯುಗದ ಆರಂಭದಲ್ಲಿ ಆ ಉಜ್ಜಯಿನಿ ಪಟ್ಟಣವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದೀನಿ ರಾಜನಾದಂತಹ ವಿಕ್ರಮ ಮಹಾರಾಜ ಪ್ರಭಾವತಿ ದೇವಿ ಎಂಬ ಪತ್ನಿಯನ್ನು ಒಳಗೊಂಡವನಾಗಿ, ಭಟ್ಟಿ ಎಂಬ ಮಂತ್ರಿಯನ್ನು ಒಳಗೊಂಡವನಾಗಿ, 54 ದೇಶಗಳಿಗೆ ಒಡೆಯನಾಗಿ, ಮಹಾಕಾಳಿಯ ಬಲ, ಬೇತಾಳನ ಒಂದು ಸಹಾಯ, ಜೊತೆಗೆ ಪರಕಾಯ ಮಂತ್ರವನ್ನು ಬಲ್ಲವನಾಗಿದ್ದಾನೆ ಈ ರಾಜ ವಿಕ್ರಮ. ಇದನಾದ್ರೂ ಕೂಡ ಸತ್ಯ ಧರ್ಮದಿಂದ, ನ್ಯಾಯನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಾದೊಂದು ದಿವಸ ಮಂತ್ರಿ ಆದಂತಹ ಭಟ್ಟಿಯನ್ನು ಕೇಳೋದಕ್ಕೆ ಮಂತ್ರಿ ತಮ್ಮ ರಾಜ್ಯವಾದರೂ ಕೂಡ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಕಾಲವನ್ನು ಕಳೆಯುತ್ತೇವೆ ಎಂಬುದಾಗಿ ಹೇಳಿದಾಗ ಮಂತ್ರಿಯಾದಂತಹ ಭಟ್ಟಿಯಾದ ಹೇಳಿತು, ಮಹಾರಾಜ ತಮ್ಮ ನಾಡಿನಲ್ಲಿ ಹಲೋ 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 ಹಾ ಸಾಕು. ಹಾ ಸ್ವಲ್ಪ ಅಂತಿರಿಸೋದಿಲ್ಲ. ಹಲೋ ಹಲೋ ಏನು ನಮ್ಮ ರಾಜ್ಯದಲ್ಲಿ ಕ್ಷಾಮಗಾಮರಗಳಿಲ್ಲ. ನಮ್ಮ ರಾಜ್ಯದಲ್ಲಿ ಕ್ಷಾಮಗಾಮರಗಳಿಲ್ಲ. ಕಳ್ಳಕಾಕರ ಭಯವಿಲ್ಲ. ಕ್ಷಾಮಡಾಮರವಿಲ್ಲ, ಹಳ್ಳ ಕಾಕರ ಭಯವಿಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲ. ಆದರೂ ಕೂಡ ಒಂದೇ ಒಂದು ಚಿಂತೆ ಸ್ವಾಮಿ, ಆದರೂ ಕೂಡ ಒಂದೇ ಒಂದು ಕೊರತೆ. ಏನಪ್ಪ ಚಿಂತೆ? ಬಡವರ ಎಲ್ಲರೂ ಕೂಡ ಬಡವರಾಗಿದ್ದಾರೆ ಸ್ವಾಮಿ. ಯಾಕಪ್ಪ ಬೇಡುವವರಿಲ್ಲದೆ ಬಡವರಾಗಿದ್ದಾರೆ? ನಮ್ಮ ನಾಡಿನಲ್ಲಿ ಬೇಡುವವರಿಲ್ಲ ಕಡೆಯ ನೀಡುವವರೇ ಹೆಚ್ಚು. ಬೇಡುವವರಿಲ್ಲದೆ ಬಡವರಾಗಿದ್ದಾರೆ ಎಂಬುದಾಗಿ ಹೇಳಿದಾಗ ಮಂತ್ರಿಯನ್ನ ಒಂದು ಉಚಿತವಾದಂತಹ ಪೀಠದ ಮೇಲೆ ಕೂರಿಸಿ ತದನಂತರದಲ್ಲಿ ಸೈನ್ಯಾಧೀಕ್ಷರನ್ನು ಕೇಳಿದರು. ಕೆಲವು ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವಾದರೂ ಕೂಡ ಯಾವ ರೀತಿಯಾಗಿರುವುದು ಅದನ್ನು ಭಾಂಗವಾಗಿ ತಿಳಿಸು ಎಂಬುದಾಗಿ ಹೇಳಿದಾಗ ಸೈನ್ಯಾಧೀಕ್ಷರಾದರೂ ಕೂಡ ಚಟ್ಟನೆ ಎದ್ದು ನಿಂತಿದ್ದಾನೆ. ಮಹಾರಾಜ, ನಮ್ಮ ಸೈನ್ಯವಾದರೂ ಕೂಡ ಯಾವ ರೀತಿಯಾಗಿರುವುದೆಂದರೆ ಶತ್ರು ಸೈನ್ಯವಾದರೂ ಕೂಡ ನಮ್ಮ ಸೈನ್ಯವನ್ನ ಕಂಡ ತಕ್ಷಣ ಬೆದರಿ ಹಿಂಭಾಗವಾಗಿ ಹೋಗಿ ಮತ್ತೆ ಆ ಸೈನ್ಯಾಧೀಕ್ಷರನ್ನು ಒಂದು ಉಚಿತವಾದಂತಹ ಪೀಠದ ಮೇಲೆ ಕೂರಿಸಿ ಒಂದಾದೊಂದು ದಿವಸ ರಾಜನಾದಂತಹ ವಿಕ್ರಮ ಮಹಾರಾಜ ಮಂತ್ರಿಯನ್ನೇ ಕರೆದುಕೊಂಡು, ಮಂತ್ರಿ ನಾನಾದರೂ ಕೂಡ ಈ ರಾಜ್ಯವನ್ನ ಸಂಚಾರವನ್ನು ಮಾಡಬೇಕಲ್ಲಪ್ಪ ಎಂಬುದಾಗಿ ಹೇಳಿದಾಗ